ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎವಲ್ಯೂಷನ್ 2 ಬಗ್ಗೆ ಮಾತಾಡೋದಾದ್ರೆ ಜುಲೈ 13ನೇ ತಾರೀಕು ನಮಗೆ ಎವಲ್ಯೂಷನ್ 2 ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮೊದಲ ಮ್ಯಾಚ್ ನ ಎವಲ್ಯೂಷನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ NXT ವಿಮೆನ್ ಚಾಂಪಿಯನ್ಶಿಪ್ ಗೆ ಜೆಸ್ಸಿ ಜೇನ್ ಹಾಗೆ ಜಾರ್ಡಿನಿ ಗ್ರೇಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಎವಲ್ಯೂಷನ್ 2 ಅಲ್ಲಿ. ಇವತ್ತಿನ NXT ಶೋ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇದು ಆಲ್ ವಿಮೆನ್ PPV ಆಗಿರೋದ್ರಿಂದ NXT ಇಂದನೂ ಕೂಡ ಮೇನ್ ರೋಸ್ಟರ್ ಇಂದನೂ ಕೂಡ ವಿಮೆನ್ಸ್ ಗಳ ಮ್ಯಾಚಸ್ ಗಳು ತುಂಬಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಹೊಸ ಟ್ರೇಡ್ ಮಾರ್ಕ್ ಬಗ್ಗೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ದ ಒರಾಕಲ್ ಅಂತ ಒಂದು ಹೊಸ ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಫ್ಯಾಕ್ಷನ್ ಇದೆಯಲ್ಲ, ಈ ಒಂದು ಫ್ಯಾಕ್ಷನ್ ನ ನೇಮ್ ನ ಡಬ್ಲ್ಯೂ ಅವರು ಹೀಗೆ ಇಡಬಹುದು. ಅದಕ್ಕೋಸ್ಕರ ದ ಒರಾಕಲ್ ಅನ್ನೋ ಒಂದು ನೇಮ್ ನ ಡಬ್ಲ್ಯೂ ಅವರು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ದಿ ಒರಾಕಲ್ ಅಂದ್ರೆ ಒಂದು ಗುಂಪು ಅಂತ ಅರ್ಥ. ಐ ಥಿಂಕ್ ನಮ್ಮ ಸೆತ್ ರಾಲೆನ್ಸ್ ಅವರ ಫ್ಯಾಕ್ಷನ್ ಗೆ ದ ವಿಷನ್ ಅಂತ ನೇಮ್ ಇಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಸೆತ್ ರಾಲೆನ್ಸ್ ಅವರು ತನ್ನನ್ನ ತಾನು ವಿಷನರಿ ಅಂತ ಹೇಳ್ಕೊಂಡು ತಿರುಗೋದ್ರಿಂದ ಅವರ ಫ್ಯಾಕ್ಷನ್ ಹೆಸರು ವಿಷನ್ ಆಗಿದ್ರೆ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ದಿ ಒರಾಕಲ್ ಅಂತ ಒಂದು ಹೊಸ ನೇಮ್ ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕಾದ್ ನೋಡ್ಬೇಕು ಯಾವ ನೇಮ್ ನ ಸೆತ್ ರಾಲೆನ್ಸ್ ಅವರ ಫ್ಯಾಕ್ಷನ್ ಗೆ ಕೊಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬ್ರಿ ಬೆಲ್ಲಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಕಂಪನಿಗೆ ಈಗಾಗಲೇ ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಆಗಿದೆ. ಬಟ್ ಇನ್ನು ಕೂಡ ಬ್ರಿ ಬೆಲ್ಲಾ ಅವರು ಬಂದಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಬ್ರಿ ಬೆಲ್ಲಾ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನನಗೂ ಕೂಡ ಡಬ್ಲ್ಯೂ ಕಂಪನಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಬಟ್ ನನ್ನ ಆಸೆ ಏನಪ್ಪಾ ಅಂದ್ರೆ ಡಬ್ಲ್ಯೂ ಕಂಪನಿ ಅವರೇ ನನಗೆ ಕಾಲ್ ಮಾಡಿ ನನ್ನನ್ನ ಕರಿಬೇಕು. ನಿಕ್ಕಿ ಬೆಲ್ಲಾ ಅವರಿಗೆ ಅವರು ಕಾಲ್ ಮಾಡಿ ಕರೆದಿದ್ದಾರೆ. ಬಟ್ ನನಗೆ ಇನ್ನೂ ಕೂಡ ಆ ಒಂದು ಫೋನ್ ಕಾಲ್ ಬಂದಿಲ್ಲ. ಅಂಡ್ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ನಮ್ಮ ಬ್ರಿ ಬೆಲ್ಲಾ ಅವರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎವಲ್ಯೂಷನ್ 2 ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಇವ್ರಿಗೂ ಕೂಡ ಡಬ್ಲ್ಯೂ ಅವರು ಫೋನ್ ಕಾಲ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಬೆಕ್ಕಿ ಲಿಂಚ್ ಅವರು ರಸಲ್ ಮೇನಿಯಾ 35 ಅಲ್ಲಿ ರಾ ವುಮೆನ್ಸ್ ಚಾಂಪಿಯನ್ಶಿಪ್ ಹಾಗೆ ಸ್ಮ್ಯಾಕ್ ಡೌನ್ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ಬೆಕ್ಕಿ 2 ಬೆಲ್ಟ್ಸ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮತ್ತೊಮ್ಮೆ ಅದ್ರ ಬಗ್ಗೆ ಮಾತಾಡ್ತಾ, ನನಗೆ ಆ ದಿನಗಳು ತುಂಬಾ ಚೆನ್ನಾಗಿ ನೆನಪಿದೆ. ಅಂಡ್ ಆ ಒಂದು ದಿನಗಳ ರೀತಿ ನಾನು ಮತ್ತೊಮ್ಮೆ 2 ಚಾಂಪಿಯನ್ಶಿಪ್ ನ ಗೆದ್ದು ಮತ್ತೊಮ್ಮೆ ಬೆಕ್ಕಿ 2 ಬೆಲ್ಟ್ಸ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಚಾಂಪಿಯನ್ಶಿಪ್ ಬೆಲ್ಟ್ ಗಳ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ನಮ್ಮ ಯೋಸ್ಕೈ ಅವರು ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಒಂದು ಸ್ಟಾಟ್ ಏನಪ್ಪಾ ಅಂದ್ರೆ ನಮ್ಮ ಯೋಸ್ಕೈ ಅವರು ರಸಲ್ ಮೇನಿಯಾ 41 ಇಂದನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಒಂದು ಬಾರಿನೂ ಕೂಡ ಡಿಫೆಂಡ್ ಮಾಡಿಲ್ಲ. ನಿಜವಾಗ್ಲೂ ಇನ್ನೇನು ಸಮ್ಮರ್ ಸ್ಲಾಮ್ ಬರ್ತಾ ಇದೆ ಗುರು, ಆದ್ರೂ ಕೂಡ ನಮ್ಮ ಯೋಸ್ಕೈ ಅವರು ಒಂದು ಬಾರಿನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಲ್ಲ. ಐ ಥಿಂಕ್ ಒಂದು ಅವರು ಡೈರೆಕ್ಟ್ ಆಗಿ ಎವಲ್ಯೂಷನ್ ಅಲ್ಲಿ ಡಿಫೆಂಡ್ ಮಾಡ್ತಾರೆ ಅಥವಾ ಸಮ್ಮರ್ ಸ್ಲಾಮ್ ಅಲ್ಲಿ ಡಿಫೆಂಡ್ ಮಾಡ್ತಾರೆ ಅನ್ಕೋತೀನಿ. ಎವಲ್ಯೂಷನ್ ಅಲ್ಲಿ ಡಿಫೆಂಡ್ ಮಾಡೇ ಮಾಡ್ತಾರೆ. ಬಟ್ ರಸಲ್ ಮೇನಿಯಾ ಇಂದನೂ ಕೂಡ ಇನ್ನೂ ಡಿಫೆಂಡ್ ಮಾಡಿಲ್ವಲ್ಲ, ಅದಕ್ಕೆ ಅನ್ಕೋತೀನಿ ನನಗೆ ವಿಮೆನ್ಸ್ ಚಾಂಪಿಯನ್ ಯಾರಾಗಿದ್ದಾರೆ ಅನ್ನೋದೇ ಮರ್ತೋಗಿತ್ತು. ಅಫ್ಕೋರ್ಸ್ ಅವ್ರನ್ನ ಟೆಲಿವಿಷನ್ ಅಲ್ಲೂ ಕೂಡ ತೋರಿಸ್ತಾ ಇರಲಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈಗ ನಮಗೆ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಫೇರ್ವೆಲ್ ಟೂರ್ ಅಲ್ಲಿ ಇನ್ನ ಉಳಿದಿರೋದು ಕೇವಲ 6 ತಿಂಗಳು. ಇನ್ನು 6 ತಿಂಗಳಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ನಮಗೆ ಆಸ್ ಎ ರೆಸ್ಲರ್ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈಗ ನಾವು ಎಂಡ್ ಆಫ್ ದ ಲೈನ್ ಗೆ ಬರ್ತಾ ಇದೀವಿ. ಅಂಡ್ ಇನ್ನ ಉಳಿದಿರೋದು ಕೇವಲ 6 ತಿಂಗಳು. ಅಂಡ್ ಈ ಒಂದು 6 ತಿಂಗಳಲ್ಲಿ ನಾನು ಏನ್ ಮಾಡಬೇಕು ಅನ್ನೋದನ್ನ ಆಡಿಯನ್ಸ್ ಕೈಗೆ ನಾನು ಕೊಡ್ತಾ ಇದ್ದೀನಿ. ಅಂಡ್ ಆಡಿಯನ್ಸ್ ಗಳೇ ಡಿಸೈಡ್ ಮಾಡ್ಲಿ ನಾನು ಏನ್ ಮಾಡಬೇಕು ಅಂತ. ಸೊ ನಿಮಗೆ ನಾನು ಈ 6 ತಿಂಗಳಲ್ಲಿ ಯಾವ ತರ ಇರಬೇಕು ಅಂತ ನಿಮಗೆ ಅನ್ಸುತ್ತೋ ನೀವು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಾಯ್ಸ್ ನ ರೈಸ್ ಮಾಡಿ. ನಿಜವಾಗ್ಲೂ ನನ್ನ ಸ್ಟೋರಿನ ನಾನೇ ಬರ್ಕೊಳ್ಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಈ ಬಾರಿ ನನ್ನ ಲಾಸ್ಟ್ ರನ್ ಅಲ್ಲಿ ಕಳೆದ 6 ತಿಂಗಳಲ್ಲಿ ನಾನು ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮಿಂದಾನೇ ನಾನು ಈ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ. ಸೊ ನಿಮಗೆ ಬೇಕಾದ ರೀತಿ ನನ್ನನ್ನ ಯೂಸ್ ಮಾಡ್ಕೊಳ್ಳಿ ಈ ಒಂದು 6 ತಿಂಗಳು ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಅಂದ್ರೆ ಈ ಒಂದು 6 ತಿಂಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳು ಯಾವ ರೀತಿ ಅವರನ್ನ ನೋಡ್ಬೇಕು ಅಂತ ಬಯಸ್ತಾರೋ ಆ ರೀತಿ ಇರ್ತಾರಂತೆ. ಸೊ ಅದಕ್ಕೋಸ್ಕರನೇ ಸಡನ್ ಆಗಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಬುಕಿಂಗ್ ನ ಸ್ಪೀಡ್ ಅಪ್ ಮಾಡಿ ಮತ್ತೊಮ್ಮೆ ನಮಗೆ ಡ್ರೀಮ್ ಮ್ಯಾಚಸ್ ಗಳನ್ನ ಕೊಡ್ತಾ ಇದೆ. ಉದಾಹರಣೆಗೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಕೂಡ ಅದರಲ್ಲೇ ಒಂದು ಇನ್ವಾಲ್ವ್ ಆಗಿದೆ. ಅಂಡ್ ಈಗ ಕೋಡಿ ರೋಡ್ಸ್, ರ್ಯಾಂಡಿ ಓಟನ್ ಇವರೆಲ್ಲರೂ ಕೂಡ ಜಾನ್ ಸಿನಾ ಅವರ ಹಿಂದೆ ಬಿದ್ದಿದ್ದಾರೆ. ಅಂಡ್ ಈಗ ಜಾನ್ ಸಿನಾ ಅವರ ಬುಕ್ಕಿಂಗು ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಂಡ್ ಜಾನ್ ಸಿನಾ ಅವರು ಕೂಡ ಹೇಳಿದ್ದಾರೆ, ಆಡಿಯನ್ಸ್ ಗಳು ಏನ್ನ ಕೇಳ್ತಾರೋ ಅದನ್ನ ನಾನು ಈ 6 ತಿಂಗಳಲ್ಲಿ ಅವರಿಗೆ ಕೊಡ್ತೀನಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಈ ಒಂದು ವಿಚಾರದ ಬಗ್ಗೆನೆ. ನಮ್ಮ ಜಾನ್ ಸಿನಾ ಅವರೇನೋ ಹೇಳಿದ್ದಾರೆ, ಆಡಿಯನ್ಸ್
ಆಡಿಯನ್ಸ್ಗಳು ಏನನ್ನ ಆಸೆ ಪಡ್ತಾರೋ ಅದನ್ನ ನಾನು ಈ 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಅಫ್ಕೋರ್ಸ್ ಆಡಿಯನ್ಸ್ಗಳು ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ನು ಕೂಡ ಬಯಸ್ತಾರೆ. ಅಂಡ್ ಇಂಟರ್ನೆಟ್ ಅಲ್ಲಿ ಒಂದು ಚಿಕ್ಕ ಅಪ್ಡೇಟ್ ಓಡಾಡ್ತಾ ಇದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ WWE ಅವರು ಕೂಡ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಈಗ ನೀವು ಕೇಳಬಹುದು ಅದೆಂಗುರು ಹೇಳ್ತೀಯಾ ಬ್ರಾಕ್ ಲೆಸ್ನರ್ ಅವರ ಮೇಲೆ ಕೇಸ್ ಇದೆ ಅಂತ. WWE ಅವರು ಏನಾದ್ರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರೆಸಬೇಕು ಅನ್ಕೊಂಡ್ರೆ ಅಫ್ಕೋರ್ಸ್ ಅವರು ಕರೆಸಬಹುದು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ಇನ್ನು WWE ಕಂಪನಿಯಲ್ಲೇ ಇದೆ. ಅಂಡ್ ರೀಸೆಂಟ್ ಮಂಡೇ ನೈಟ್ ರಾ ಅಲ್ಲಿ ನಾವು ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ನ ನೋಡಿದ್ವಿ. ನಮ್ಮ ಕೋಡಿ ರೋಡ್ಸ್ ಅವರು ಜೇ ಉಸೋಗೆ ಕಮೋರಾ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾರೆ ಈ ಒಂದು ಲಾಕ್ ನ ಬ್ರಾಕ್ ಲೆಸ್ನರ್ ಅವರು ಯೂಸ್ ಮಾಡ್ತಾ ಇದ್ರು ಅಂತ. ಸೊ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ಕೂಡ WWE ಅವರು ಮಾಡಿದ್ದಾರೆ. ಅಂಡ್ ಆಡಿಯನ್ಸ್ ಗಳು ಕೂಡ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಡ್ ಜಾನ್ ಸಿನಾ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಈ ಒಂದು ಟೈಮ್ ಅಲ್ಲಿ ನೀವೇನನ್ನ ಕೇಳ್ತಿರೋ ಅದನ್ನ ನಾವು ಕೊಡ್ತೀವಿ ಅಂತ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಆಗ್ಬಹುದು ಅಂತ ಅನ್ಸುತ್ತೆ. ನಾನು ಸಮ್ಮರ್ ಸ್ಲಾಮ್ ಅಲ್ಲೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ WWE ಅವರು ಡಿಸ್ಕಸ್ ಮಾಡಬಹುದು. ಅಂಡ್ ಜಾನ್ ಸಿನಾ ಅವರ ಲಾಸ್ಟ್ ರನ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ತಗೊಂಡು ಬರಬಹುದು. ಅಂಡ್ ಸಮ್ಮರ್ ಸ್ಲಾಮ್ ಹಾಗೆ ಬ್ರಾಕ್ ಲೆಸ್ನರ್ ಜಾನ್ ಸಿನಾ ಹಿಸ್ಟ್ರಿ ಕೂಡ ಇದೆ. ರೋಮನ್ ರೈನ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿ ಸುಮ್ಮನೆ ಜಾನ್ ಸಿನಾ ಅವರಿಗೆ FI ನ ಕನೆಕ್ಟ್ ಮಾಡಿದ್ರು. ಅದನ್ನೆಲ್ಲದನ್ನು ಕೂಡ WWE ಅವರು ಕನೆಕ್ಷನ್ ನ ತಗೊಂಡು ಬರಬಹುದು. ಏನೇ ಆಗ್ಲಿ ಗೈಸ್, ಒಂದು ಚಿಕ್ಕದಾಗಿ ರೂಮರ್ ರೀತಿ ಒಡ್ಡಾಡ್ತಾ ಇದೆ ಈ ಒಂದು ಸಿಚುಯೇಷನ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆಗಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಕೂಡ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಮಂಡೇ ನೈಟ್ ರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ಕೂಡ ಆಗಿದೆ. ಕಾದ್ ನೋಡೋಣ ಗೈಸ್, ಈ ಒಂದು ಫ್ಯೂಡ್ ಏನಾದ್ರೂ ಆದ್ರೆ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡೋದಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.